ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿಯ ಅನಂತರ ಅತ್ಯಂತ ಜನಪ್ರಿಯವಾದ ಸಾಹಿತ್ಯ ಪ್ರಕಾರ ಎಂದರೆ ಸಣ್ಣ ಕಥೆ. ಇದುವರೆಗೆ ಕನ್ನಡದಲ್ಲಿ ಲೆಕ್ಕವಿಲ್ಲದಷ್ಟು ಸಣ್ಣ ಕಥೆಗಳು ಬಂದಿವೆ. ಈ ಶತಮಾನದಲ್ಲಿ ಸಣ್ಣ ಕಥೆಗಳನ್ನು ಬರೆದವರಲ್ಲಿ ತುಂಬ ಮುಖ್ಯರಾದವರ ಪೈಕಿ ಕೆರೂರ ವಾಸುದೇವಾಚಾರ್ಯರು ಸಹ ಒಬ್ಬರು. ಅವರು ಸಣ್ಣ ಕಥೆ, ನಾಟಕ, ಕಾದಂಬರಿ ಈ ಮೂರೂ ಕ್ಷೇತ್ರಗಳಲ್ಲಿ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೆರೂರು ವಾಸುದೇವಾಚಾರ್ಯರು ಹುಟ್ಟಿದ್ದು 1866 ಅಕ್ಟೋಬರ್ 15ರಂದು. ಅವರು ಬಾಗಲಕೋಟೆಗೆ ಸೇರಿದವರು. ಕೆರೂರರು ಜೀವಿಸಿದ್ದು 55 ವರ್ಷ ಮಾತ್ರ. ಆದರೆ ಆಶ್ಚರ್ಯ ಅಂದರೆ ಈ ಅಲ್ಪ ಅವಧಿಯಲ್ಲಿ ಅವರು ಸಣ್ಣ ಕಥೆ, ಕಾದಂಬರಿ, ನಾಟಕ ಈ ಎಲ್ಲ ಪ್ರಕಾರಗಳಲ್ಲಿ ಕನ್ನಡದಲ್ಲಿ ಇವತ್ತಿಗೂ ಉಳಿಯುವಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಇಂದಿರೆ ಕಾದಂಬರಿ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿಗಳಲ್ಲಿ ಒಂದು ಎಂದು ಪ್ರಸಿದ್ಧವಾಗಿದೆ. ಆ ವಸ್ತು ಇವತ್ತಿಗೂ ಪ್ರಸ್ತುತ. ಕೆರೂರರು 5 ಕಾದಂಬರಿಗಳನ್ನು, 30ಕ್ಕೂ ಹೆಚ್ಚು ಕಥೆಗಳನ್ನು ಬರೆದಿದ್ದಾರೆ. ಅವರ ಪ್ರೇಮ ವಿಜಯ, ತೊಳೆದ ಮುತ್ತು, ಬೆಳಗಿದ ದೀಪಗಳು 3 ಕಥಾ ಸಂಗ್ರಹಗಳು. ಆಶ್ಚರ್ಯ ಎಂದರೆ ಸಾಮಾಜಿಕ, ಐತಿಹಾಸಿಕ ಕಥೆಗಳ ಜೊತೆಗೆ ಕೆರೂರರು ಪತ್ತೇದಾರಿ ಕಥೆಗಳನ್ನು ಸಹ ಬರೆದಿದ್ದಾರೆ. ಅವರ ತೊಳೆದ ಮುತ್ತು ಸಣ್ಣ ಕಥೆ ಏನಿದೆ, ಕೆರೂರರ ಸಣ್ಣ ಕಥನ ಕಲೆಯ ಪ್ರತಿನಿಧಿ ಅಂತ ಹೇಳ್ಬೋದು. ತೊಳೆದ ಮುತ್ತು ಅವರ ಕಥನ ಕಲೆಯ ಎಲ್ಲ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ತುಂಬ ಅಚ್ಚುಕಟ್ಟಾದಂತಹ ಕಥೆ. ಇದು ಮೊದಲು ಪ್ರಕಟವಾದದ್ದು 1913ರಲ್ಲಿ. ಅದರ ವಸ್ತು ಹೀಗಿದೆ. ಮಾಧವರಾಯನಿಗೆ ಬಾಲ್ಯ ವಿವಾಹ ಆಗಿರುತ್ತೆ. ಆತನ ಹೆಂಡತಿಯ ಹೆಸರು ಗುಂಡಕ್ಕ. ಮಾಧವರಾಯ ವಿದ್ಯಾಭ್ಯಾಸಕ್ಕೆಂದು ನಗರಕ್ಕೆ ಹೋಗುತ್ತಾನೆ. ಹೆಂಡತಿಯ ಹೆಸರು ಅವನಿಗೆ ಹಿಡಿಸೋದಿಲ್ಲ. ಅದರಿಂದ ಬೇಸರಗೊಂಡು ಅತ್ತೆ ಮನೆಗೂ ಹೋಗೋದಿಲ್ಲ. ಕೆಲ ವರ್ಷಗಳ ನಂತರ ತಂದೆಗೆ ಪತ್ರ ಬರೆದು ತಾನು ಬೇರೆ ಮದುವೆ ಆಗಲು ಅನುಮತಿ ಕೇಳುತ್ತಾನೆ. ತಂದೆ ಒಪ್ಪೋದಿಲ್ಲ. ತಂದೆ ಅಸ್ವಸ್ಥರಾಗಿದ್ದಾರೆಂಬ ಸುದ್ದಿ ತಿಳಿದು ಅವರನ್ನು ಕಾಣಲು ಅಕ್ಕನ ಮನೆಗೆ ಬರುತ್ತಾನೆ. ನಿಮ್ಮಲ್ಲಿ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ, ಆದ್ರೂ ಯುರೋಪಿಯನ್ ವ್ಯವಸ್ಥೆ ನಿಮಗೆ ಚೆನ್ನಾಗಿ ಸಾಧಿಸಿಲ್ಲ. ಈ ಎಲ್ಲಾ ಪದಾರ್ಥಗಳನ್ನು ಹೀಗೆ ಒಟ್ಟಿಗೆ ಒಟ್ಟೋದಲ್ಲ. ಈ ಪಾತ್ರೆಗಳಿಗಿಂತ ಚೀನಾ ಭಾಂಡಗಳು ಪ್ರಶಸ್ತವಾಗಿರ್ತವೆ. ಆದ್ರೂ ಕೂಡ ಭಾಗವಾಡೇಕರರು, ಗೋಖಲೆ, ಜೋಗ್ಲೇಕರರು ಇಂಥ ಪಾಶ್ಚಾತ್ಯ ಸುಧಾರಣಾಗ್ರಾಹಿಗಳ ಮನೆಗಳಲ್ಲಿ ಕೂಡ ಇಂಥದ್ದೇ ವ್ಯವಸ್ಥೆ ಇರೋದು ಗೊತ್ತಾ? ಯಾವುದೇ ಮಾತಿನಲ್ಲಾಗ್ಲಿ ಪ್ರಗತಿಗೆ ಪ್ರತಿಕೂಲವಾದ ಮಾತುಗಳನ್ನು ತೆಗೆದುಹಾಕೋದು, ಅದಕ್ಕೆ ಅನುಕೂಲವಾದಗಳನ್ನ ಸಂಗ್ರಹಿಸೋದು, ಇದು ಸುಧಾರಣೆ ಅನ್ಸುತ್ತೆ ಅಲ್ವೇ? ಅಣ್ಣ, ಸುಧಾರಣೆಯ ಮಾತು ಬೇರೆ, ಶಿಷ್ಟಾಚಾರದ ಮಾತು ಬೇರೆ. ಈ ಬ್ರೇಕ್ಫಾಸ್ಟ್, ಟೀ ಇಂಥವುಗಳಲ್ಲಿ ನಾವು ಪಾಶ್ಚಾತ್ಯ ಸಂಸ್ಕೃತಿಯನ್ನೇ ಅನುಕರಿಸಬೇಕು. ಇದರಲ್ಲಿ ಕೆಲವು ಅಬದ್ಧ ಅಂತ ಕಂಡ್ರು ಶಿಷ್ಟಾಚಾರಕ್ಕಾದ್ರೂ ನಾವು ಅದನ್ನು ಅನುಕರಿಸತಕ್ಕದ್ದು. ಓಹೋ, ಯುರೋಪಿಯನ್ನರೇ ಶಿಷ್ಟರು, ಅವ್ರು ಮಾಡೋದೆಲ್ಲ ಶಿಷ್ಟಾಚಾರ, ನಾವು ಶಿಷ್ಟರಲ್ಲ. ನಮ್ಮ ಆಚಾರಗಳನ್ನ ಶಿಷ್ಟಾಚಾರ ಅಂತ ಅವರು ಅನುಕರಿಸ್ಲಿ. ನೋಡು ಮಾಧ್ವ, ನೀನ್ ಯುರೋಪಿಯನ್ ಪಂಕ್ತಿ ಹೋದಾಗ ಬೇಕಾದ್ರೆ ಅವ್ರ ಆಚಾರದಂತೆ ನಡ್ಕೊ. ಯುರೋಪಿಯನ್ರು ನಮ್ಮ ಮಾಧವನನ್ನ ಅವ್ರ ಪಂಕ್ತಿ ಕರ್ಕೊಂಡಾಗ ಈ ಮಾತು ಅಲ್ವೇ? ಈಗ ನಮ್ಮ ಚಹಾ ಪಾರ್ಟಿಗಳಲ್ಲಿ ಸುಧಾರಣೆ ಮಾಡಬೇಕಾದ ಅಂಶಗಳಾದ್ರೂ ಏನಿದೆ? ಉತ್ತಮವಾದ ಪದಾರ್ಥಗಳನ್ನ ಸುವ್ಯವಸ್ಥಿತವಾದ ರೀತಿಯಲ್ಲಿಟ್ಟು ವಿನೋದವಾಗಿ ಮಾತಾಡ್ತಾ ತಿಂದ್ರಾಯ್ತು. ಈಗ ಹಣ್ಣು ಹಂಪರುಗಳನ್ನ ತಿನ್ನೋವಾಗ ಪೂರ್ವಾಭಿಮುಖವಾಗಿಯೇ ತಿರುಕೊಂಡು ತಿನ್ನಬೇಕು ಅಂತ ಯುರೋಪಿಯನ್ರು ಹೇಳಬಹುದು. ಆದರೆ ಅದನ್ನು ಕೇಳೋರು ಯಾರು? ಸ್ವಲ್ಪ ಕರ್ಕೊಳ್ಳಿ, ಬಹಳ ತ್ರಾಸ ಕೊಡ್ತಿದ್ದಾರೆ. ಚಹಾ ಸೋಸ ಕೊಡ್ತಿಲ್ಲ. ಹೌದಾ?
ಯಾಕಮ್ಮ? ಭಾಮಕ್ಕ, ಆ ಹುಡುಗಿ ಯಾರು? ಇವಳು ಇವ್ರ ಸೋದರ ಸೊಸೆ. ನಗೋಕೇನಾಯ್ತು? ಊರೆಲ್ಲ ನಕ್ರು, ನಾವು ನಕ್ಕುಡ್ದೇನೋ. ಭಾವ, ಅವಳು ನಿಮ್ ಸೊಸೆ ಆದ್ರೆ ನಮ್ ಸಂಗಡ ತಿಂಡಿ ತಿನ್ನೋದಕ್ಕೆ ಯಾಕೆ ಬರ್ಲಿಲ್ಲ? ಹೇಗ್ ಬಂದಾಳು ವೆಂಕಣ್ಣ? ದೊಡ್ಡ ಹೆಂಗಸಾಗಿದ್ದಾಳೆ ಪಾಪ. ಇನ್ನು ಮದ್ವೆ ಇಲ್ಲ, ನಾಚ್ಕೊಂಡು ಒಳಗೆ ಇದ್ದಾಳೆ. ಹೆತ್ತ ತಂದೆ ತಾಯಿಗಳಿಗೆ ಊಟ ಹೇಗ್ ಸವಿಯುತ್ತೋ ನಾ ಕಾಣೆ. ಅವ್ರ ತಂದೆ ತಾಯಿಗಳ ಪಾಪ ಪುಣ್ಯ ಅವ್ರ ಸುತ್ತ. ಈಗ ಉದಾಹರಣೆಗೆ ನಿನ್ ತಮ್ಮನೇ ಇದ್ದಾನೆ, ಮದುವೆ ಆಗಿ ಹೆಂಡ್ತಿನ ಬಿಟ್ಬಿಟ್ಟಿದ್ದಾನೆ. ಈಗ ನಿನಗೆ ಊಟ ಕಹಿ ಆಗ್ತಾ ಇದೆಯೇನೋ? ಬೇವಿನಕಾಯಿ ತಿಂದ್ರೆ ಕಹಿ ಆಗತ್ತೆ, ಸಿಹಿ ಊಟ ಉಂಡು ಕಹಿ ಅನ್ನೋಕ್ಕಾಗತ್ತೆ? ಹ್ಮ್ ಹ್ಮ್. ಚಂದ್ರ, ಚಹಾ ತಗೊಂಡ್ ಬಮ್ಮ. ಸಹೋದರರಿಬ್ಬರಿಗೂ ನಮ್ಮ ಮನೆ ಉಪಹಾರ ಮನ್ಸಿಗೆ ಬಂತೋ ಹಾಗೆ? ಓಹೋ, ಸೊಗಸಾಗಿತ್ತು. ಭಾವ, ಒಂದ್ ಮಾತು. ಏನು? ಆ ಹುಡುಗಿ ಅದೇ ನಿಮ್ ಸೋದರ ಸೊಸೆ ನಮಗೆ ಚಹಾ ಕೊಟ್ಲಲ್ಲ, ಆಕೆ ಹೆಸರೇನು? ಚಂದ್ರಭಾಗೆ ಅಂತ. ನಮ್ಮ ಮನೋಹರ ಪಂತರು ಇಲ್ವೇ, ಅವ್ರ ಮಗಳು. ಆಕೆಗೆ ಇಷ್ಟು ವರ್ಷ ಆದ್ರೂ ಲಗ್ನ ಯಾಕಾಗಿಲ್ಲ? ಹೇಳಿ ಕೇಳಿ ಮನೋಹರ್ ಪಂತರು ಪುಣೆಯ ಸುಧಾರಕಾಗ್ರಣಿಗಳಲ್ಲಿ ಒಬ್ರು. ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸೋದೇ ಮಹಾಪರಾಧ ಅಂತನ್ನೋ ಕಾಲದಲ್ಲಿ ಪಂತರು ತಮ್ಮ ಮಗಳನ್ನ ಹೈಸ್ಕೂಲ್ವರೆಗೂ ಓದಿಸಿದ್ರು. ನಮ್ಮ ಚಂದ್ರಭಾಗೇನೋ ಇಂಗ್ಲಿಷು, ಸಂಗೀತ, ಚಿತ್ರಕಲೆ ಎಲ್ಲದರಲ್ಲೂ ಮುಂದು. ತಮ್ಮ ಮಗಳಿಗೆ 18 ವರ್ಷ ತುಂಬುವವರೆಗೂ ವಿವಾಹ ಮಾಡೋದಿಲ್ಲ ಅಂತಲೂ, ಅವಳಿಗೆ ಇಚ್ಛೆ ಬಂದವರನಿಗೆ ಅವಳನ್ನ ಕೊಡ್ತೀನಿ ಅಂತಲೂ ಪಂತರು ಎಲ್ಲರ ಹತ್ರನೂ ಹೇಳ್ಕೊಂಡು ಬಂದ್ರು. ವಾಹ್, ನಿಜಕ್ಕೂ ಅವ್ರನ್ನ ಮೆಚ್ಚಬೇಕು. ನೀನ್ ಮೆಚ್ಚಿದ್ರೆ ಏನ್ ಬಂತು, ಜಗತ್ತು ಮೆಚ್ಚಬೇಕಲ್ಲ. ಯಾಕೆ, ಏನಾಯ್ತು? ಚಂದ್ರಭಾಗೆಗೆ 18 ವರ್ಷ ತುಂಬಿತು, ವರಗಳ ಬೇಟೆ ಶುರುವಾಯಿತು. ಆದರೆ ಮೈನೇರದ ಇವಳನ್ನ ಮದುವೆ ಆಗೋದಕ್ಕೆ ಯಾವ ಸಂಪ್ರದಾಯ ಮನೆತನದವರು ಮುಂದೆ ಬರಲಿಲ್ಲ. ಇವಳ ತಂದೆ ತಾಯಿಗಳಿಗೆ ಹಗಲು ರಾತ್ರಿ ನುಳದೇ ಯೋಚನೆ. ಮಗಳು ಮೈನರಿಯವರೆಗೂ ಮದುವೆ ಮಾಡದೆ ಇಟ್ಕೊಂಡಿದ್ದು ಇವ್ರದೇ ತಪ್ಪು. ಸರಿ, ಈಗ ಅದು ನಂದು ಏನ್ ಪ್ರಯೋಜನ? ಅವ ಚಂದ್ರಭಾಗೆ ನೋಡ್ಲು ಸುಂದ್ರಿ, ಮೇಲಾಗೆ ವಿದ್ಯಾವಂತೆ, ಒಳ್ಳೆ ವರ ಸಿಕ್ಕೇ ಸಿಗ್ತಾನೆ ಬಿಡಿ. ಅದಕ್ಕೆ
ಕೂತಿದ್ಯಾ, ಅದೇನಂತ ಹೇಳ್ಬಾರ್ದಾ? ನಾನಿಲ್ಲಿ ಕೂತಿದ್ದೀನಿ, ನೀನ್ ನಿನ್ ಪಾಡಿಗೆ ಕೆಲಸ ಮಾಡ್ತಿದ್ಯಾ. ನೀನು ಬಂದ್ ಕೂತ್ರೆ ತಾನೇ ಏನಾರ ಹೇಳ್ಬೋದು. ಸರಿಯಪ್ಪ, ಕೂತ್ಕೋತೀನಿ. ಅದೇನಂತ ಹೇಳಿ. ನಾನು 2ನೇ ಲಗ್ನ ಆಗೋದಂತೂ ನಿಶ್ಚಯ. ನೀನ್ ಆ ಚಂದ್ರಭಾಗೆಯನ್ನ ನನಗ್ಯಾಕೆ ಕೊಡಿಸ್ಬಾರ್ದು? ನಿನ್ಗೇನು ಹುಚ್ಚನ ಮಾಧವ? ಆ ಹುಡುಗಿ ಮೈನೆರೆದು 3 ವರ್ಷ ಆಗಿದೆ. ಹಿರಿಯರು ಗೊತ್ತಾದ್ರೆ ನಿನ್ನ ಕೂಡಿ ಬಡ್ದಾರು. ಹಾಗಾದ್ರೆ ನನ್ ಜೀವನ ಪೂರ್ತಿ ಸನ್ಯಾಸಿ ತರ ಇರು ಅಂತ ಹೇಳ್ತೀಯಾ? ಅಲ್ಲ ಕಣೋ ಮಾಧವ, ನಿನ್ ಹೆಂಡ್ತಿನ ಕರ್ಸ್ಕೊಳ್ಳೋ. ಅವಳೇನ್ ಕುಂಟಿನ ಕುರುಡಿನ? ಏನಾಗಿದೆ ಅವಳಿಗೆ? ಓದ್ದವನು ನೀನೇ ಹೀಗೆ ಮಾತಾಡಿದ್ರೆ ಹೇಗಪ್ಪ? ನೋಡು, ನನಗೆ ನಿನ್ಗಿಂತ ಚೆನ್ನಾಗಿ ತಿಳಿಯುತ್ತೆ. ನೀನ್ ಉಪದೇಶ ಕೇಳೋಕ್ ಬರ್ಲಿಲ್ಲ ನಾನು. ಭಾಮಕ್ಕ, ಆ ಚಂದ್ರೇನ್ ನಾನು ಕೊಡಿಸ್ತೀಯೋ ಇಲ್ವೋ ಅಷ್ಟ್ ಹೇಳು. ಕೊಡ್ಸೋದು ದೊಡ್ಡ ಮಾತಲ್ಲ ಮಾಧವ. ಮೈನೆರೆದ ಹುಡುಗಿನ ಮದ್ವೆ ಆದ್ರೆ ನಾಳೆ ಜನ ನಮ್ಮನ್ನ ಏನಂದಾರೋ? ಏನ್ ಹೇಳ್ತಿ ಬಿಡಕ್ಕ. ಈ ದುಷ್ಯಂತ, ನಳರಾಜ, ಪರಾಶರ, ಅರ್ಜುನ ಇವರೆಲ್ಲ ಮೈನೆರೆದವ್ರನ್ನೇ ಮದ್ವೆ ಆಗ್ಲಿಲ್ವೇ? ಓಹೋ, ವ್ಯಾಖ್ಯಾನ ಕೊಡ್ತಿದ್ದೀರಾ ಎಮ್ಮೆ ಪಂಡಿತರು? ಕೊಡೋದಾದ್ರೆ ಗಂಭೀರವಾಗಿ ಎದ್ದು ನಿಂತು, ಮಹಿಳೆಯರೇ, ಸಭ್ಯ ಗೃಹಸ್ಥರೇ, ಹೇಳಿ ಎದ್ದೇಳಿ ಅಂತ 2 ಗಳಿಗೆ ವ್ಯಾಖ್ಯಾನ ಕೊಡು. ಹೇಗೂ ದೊಡ್ಡ ಪರೀಕ್ಷೆ ಓದಿದ್ಯಾ, ಈ ಪದ್ಯ ಮುಂದಿನ ಪರೀಕ್ಷೆ ಮುಗ್ದೋಗ್ಲಿ. ಏನೋ ಅಂತಃಕರಣದ ಅಕ್ಕ ಅಂತ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ನಗ್ತಿಯೇನು? ಆ ಮಾತೆಲ್ಲ ನಂಗೊಂದು ಅರ್ಥ ಆಗಲ್ಲ. ನಿಮ್ ಭಾವ ಇದ್ದಾರೆ, ದೊಡ್ಡವ್ ನಿಮ್ಮ ಅಣ್ಣ ಇದ್ದಾನೆ, ಓದ್ದವ್ ನೀನು ಇದೆಯಾ. 3 ಮಂದಿ ಸೇರ್ಕೊಂಡು ಅದೇನ್ ಮಾಡ್ತೀರೋ ಮಾಡಿ. ಕೊಡ್ಸು ಅಂದ್ರೆ ಹುಡುಗಿನ ಕೊಡ್ಸೋದಕ್ಕೆ ನಾನ್ ತಯಾರು. ನೋಡು ಮಾಧವ, ನಿಮ್ಮ ಹಿರಿಯರನ್ನ ಹೇಗಾರು ಮಾಡಿ ಒಪ್ಪಿಸಬಹುದು. ಆದ್ರೆ ನಮ್ಮ ಚಂದ್ರಭಾಗನ ನೀನು ಚೆನ್ನಾಗಿ ಇಟ್ಕೊಂಡು ಅವ್ರ ಜೊತೆ ಸಂಸಾರ ಮಾಡ್ತೀಯಾ ಅನ್ನೋದು ನಿಶ್ಚಯ ತಾನೆ. ಸ್ವಲ್ಪವೇ ದಿವಸಗಳಲ್ಲಿ 3ನೇ ಹೆಣ್ಣನ್ನ ಗಂಟು ಹಾಕೊಳ್ಳೋದಿಲ್ಲ ಅಂತ ಹೇಗೆ ಹೇಳೋದು? ಏನ್ ಭಾವ, ನಾನೊಬ್ಬ ಮೂರ್ಖ ಅನ್ನೋ ತರ ಮಾತಾಡ್ತಿರಲ್ಲ. ಮಾಧವ, ಕನ್ಯಾ ನಿನ್ನ ಮನಸ್ಸಿಗೆ ಬಂದಿದೆ ಅಲ್ವಾ? ಚಂದ್ರಭಾಗೆ ಅಂತ ಸುಂದರಿ ಮನ್ಸಿಗೆ ಬಂದ್ಲ ಅಂತ ಕೇಳ್ಬೇಕಾ ಅಣ್ಣ? ಅವಳಲ್ಲಿ ತೆಗೆದಾಕುವಂತದ್ದೇನೂ ಇಲ್ಲ. ಅವಳೊಂದು ತೊಳೆದ ಮುತ್ತು. ಇನ್ನೇನು ಭಾವ, ನಿಮ್ಮ ಮನಸ್ಸಿಗೆ ಸಮಾಧಾನ ಆಯ್ತಲ್ಲ? ಆಯ್ತು ಆಯ್ತು ವೆಂಕಟರಾಯ. ನೀವು ಕನ್ಯೆನ ಚೆನ್ನಾಗಿ ನೋಡಿದ್ದೀರಷ್ಟೇ? ನೋಡದಂತಾಗಿದೆ. ಮುಖ್ಯ ಮಾಧವನ ಮನಸ್ಸಿಗೆ ಬಂದ ಮೇಲೆ ಆಯ್ತು. ಆದ್ರೂ ಕರೆಸ್ರಿ, ಒಮ್ಮೆ ನೋಡೋಣ. ಹಾಗಂತೀರೇನು? ಅದಕ್ಕೇನು, ಇನ್ನೊಮ್ಮೆ ಕರೆಸಿದ್ರೆ ಆಯ್ತು. ಭಾಮ, ಭಾಮ, ನಮ್ಮ ಗುಂಡಕ್ಕನ್ ಕರ್ಕೊಂಡು ಬರ್ತೀಯಾ? ಗುಂಡಕ್ಕ? ಗುಂಡಕ್ಕ ಯಾರು? ಗುಂಡಕ್ಕ ನಿಮ್ಮ ತಮ್ಮನ ಪ್ರೀತಿಯ ಹೆಂಡತಿನೇ ಅವಳು. ಮತ್ತೆ ಚಂದ್ರಭಾಗ? ಅವಳು ವಿನೋದಕ್ಕೆ ಆ ಹೆಸರಿಟ್ಕೊಂಡಿದ್ದು ಅಷ್ಟೇ. ಮಾಧವ, ನಮ್ಮ ಗುಂಡಕ್ಕ ನಿನ್ನ ಚಂದ್ರಭಾಗ ಹೇಗಿದ್ದಾಳೆ ಈಗ್ಲಾರು ಚೆನ್ನಾಗಿ ನೋಡು, ಆಮೇಲೆ ನೋಡ್ಲಿಲ್ಲ ಅಂತ ಅನ್ಬೇಡ. ಏನಪ್ಪ ಮಾಧವ, ಕನ್ಯೆ ಮನ್ಸಿಗೆ ಬಂತ? ಹೇಳು. ಈ ಕಥೆ ಹಿಂದೂ ವಿವಾಹ ಕಾಯ್ದೆ ಜಾರಿಗೆ ಬರುವ ಮೊದಲು ನಡೆದದ್ದು. ಇಲ್ಲಿ ಮಾಧವ ಪುನರ್ವಿವಾಹ ಆಗುವ ವಿಚಾರ ಬಂದಿದೆ. ಇಂಥ ಆತುರದ ನಿರ್ಣಯಗಳು ಎಂತಹ ವ್ಯರ್ಥ ಹಾನಿಗಳಿಗೆ ಕಾರಣವಾಗ್ತವೆ, ಮೂಲವಾಗ್ತವೆ ಅನ್ನುವುದನ್ನು ಇಲ್ಲಿ ನಾವು ಕಾಣಬಹುದು. ಕನ್ನಡ ಸಣ್ಣ ಕಥೆಯ ಇತಿಹಾಸದಲ್ಲಿ MN ಕಾಮತ್ ಬಹಳ ದೊಡ್ಡ ಹೆಸರು. ಪಂಜೆ ಮಂಗೇಶ್ರಾಯರು, ಕೇರೂರು ವಾಸುದೇವಾಚಾರ್ಯ ಸಮಕಾಲೀನರಾಗಿದ್ದಂಥ MN ಕಾಮತ್ ಅವರು 1884ರಲ್ಲಿ ಕಾರ್ಕಳ ತಾಲೂಕಿನ ಮಂದ್ರಪುರ್ನಲ್ಲಿ ಹುಟ್ಟಿದ್ರು. 1913-14ರಿಂದಲೇ ಇವರು ಕಥೆಗಳು ಬರಲಿಕ್ಕೆ ಪ್ರಾರಂಭ ಆದವು. ಬದುಕಿನ ಒಂದು ಒಳನೋಟ, ಒಂದು ಅನುಭವ, ಒಂದು ಅನಿಸಿಕೆ ಇವುಗಳನ್ನು ಬಳಸಿಕೊಂಡು ಒಂದು ತಾತ್ವಿಕ ದೃಷ್ಟಿಯಿಂದ ಕಥೆಗೆ ಮುಕ್ತಾಯ ಕೊಡುವಂತಹ ಕಥೆಗಳನ್ನು ಇವರು ಬರೆದಿದ್ದಾರೆ. ಅಲ್ಲದೆ ಯಾವುದಾದರೂ ಒಂದು ಸಮಸ್ಯೆಯನ್ನು ಎತ್ತುಕೊಂಡು ಅದನ್ನು ನಿರೂಪಿಸುತ್ತಾ ಕೊನೆಗೆ ಆ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವಂತಹ ಕಥೆಗಳನ್ನು ಸಹ ಇವರು ಬರೆದಿದ್ದಾರೆ. 1939ರಲ್ಲಿ ಪ್ರಕಟವಾದ ಜೀವಿಸಿರುವ ಭಾಗ್ಯ ಮತ್ತೊಂದು ರೀತಿಯಲ್ಲಿ ವಿಶಿಷ್ಟವಾದ ಕಥೆ. ಈ ಕಥೆ ಸಾವಿಗೆ ಸಮೀಪವಾಗಿರುವಂಥ ಒಬ್ಬ ವ್ಯಕ್ತಿಯ ಜೀವನ್ ಮರಣದ ಹೋರಾಟದ ವಿಷಯವನ್ನು ಹೇಳ್ತಾ ಇರ್ತದೆ. ಹೇಳೋದ್ರ ಜೊತೆಗೆ ಸಂವಾದ ನಡೆಯುತ್ತೆ. ಆ ಸಂವಾದವೇ ಅವನ ಪೂರ್ವ ಕಥೆಯನ್ನು ಕೂಡ
ತನ್ನಷ್ಟಕ್ಕೆ ತಾನೇ ಬಿಡಿಸಿಡ್ತಾ ಹೋಗುತ್ತೆ. ಮತ್ತು ಇದನ್ನು ಹೇಳುವ ರೀತಿಯಲ್ಲಿ ಒಂದು ರೀತಿಯ ಕುತೂಹಲ, ಸಸ್ಪೆನ್ಸ್ ಅನ್ನು ತರೋದ್ರಿಂದ ಕೂಡ ಆ ಕಥೆಗೆ ಒಂದು ವಿಶಿಷ್ಟವಾದ ಓದಿಸಿಕೊಂಡು ಹೋಗುವ ಗುಣ ಪ್ರಾಪ್ತವಾಗಿದೆ. ಈ ಕಥೆ ಇಂಥ ಅನೇಕ ಕಾರಣಗಳಿಗಾಗಿ ಮತ್ತು ಅದರ ಅಂತ್ಯ ಕೂಡ ಸುಖಾಂತವಾಗೋದ್ರಿಂದ ಈ ಕಥೆಯ ಶೀರ್ಷಿಕೆಯನ್ನು ಕೂಡ ಅರ್ಥಪೂರ್ಣವಾಗಿ ಕೊಡಲಾಗಿದೆ ಅಂತ ಗುರುತಿಸ್ಬೋದು. ಅಮ್ಮ, ಬೆಳಗಾಯ್ತೆ. ಇನ್ನು ತುಂಬ ಹೊತ್ತಿದೆಯಪ್ಪ. ಅದೇನೋ ಗಂಟೆ ಶಬ್ದ ಕೇಳಿಸ್ತು. ಎಷ್ಟು ಹೊಡಿತಮ್ಮ? ಈಗ ಒಂದು ಹೊಡಿತು. ಹಾ, ಗಡಿಯಾರ ನಿಜವಾಗ್ಲೂ ಸರಿಯಾಗಿ ಚಲಿಸ್ತಿಲ್ಲ. ಸ್ವಲ್ಪ ಕಿಟಕಿ ಬಾಗಿಲು ತೆರೆದ್ರೆ ಬೆಳಗಾಗೋದಕ್ಕೆ ಇನ್ನೂ ಎಷ್ಟು ತಡ ಇದೆ ಅಂತ ಗೊತ್ತಾಗತ್ತಮ್ಮ. ಅಂದಿನಿಂದ ಅದು ತೆಗೆದೇ ಇದೆಯಪ್ಪ. ಹೊರಗಡೆ ದಟ್ಟ ಕತ್ತಲು. ಅಮ್ಮ, ನಿನಗೆ ತುಂಬ ಬಾಧೆ ಉಂಟು ಮಾಡಿದೆ ಅಲ್ವೇನಮ್ಮ? ಇದೇನಿದು, 4 ವರ್ಷ ನಮ್ಮನ್ನು ಬಿಟ್ಟು ಹೋದ್ಯಲ್ಲ, ಆ ಕಷ್ಟಕ್ಕಿಂತ ನಾನು ನಿಮಗೆ ಕಷ್ಟ ಉಂಟು ಮಾಡೋದಲ್ಲದೆ ನಾನು ಕಷ್ಟ ಅನುಭವಿಸ್ದೆ ಅಮ್ಮ. ಇಲ್ಲ ಮಗು, ಇವಾಗ ನೀನು ನಿದ್ರೆ ಮಾಡು. ಡಾಕ್ಟ್ರು ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಇಲ್ಲಮ್ಮ, ನನಗೆ ನಿದ್ದೆ ಆಗ್ತಾ ಇಲ್ಲ. ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಬಿಡ್ತೀನಿ. ನಾನು ಇಲ್ಲಿಂದ ಎಲ್ಲಿಗೆ ಹೋಗಿದ್ದೆ ಅಂತ ಗೊತ್ತೇನಮ್ಮ? ಯುದ್ಧಕ್ಕೆ ಅಲ್ಲ, ಸುದರ್ಶನ್ ರಾಯರಲ್ಲಿದ್ದೆ. ಅವ್ರ ತಂಗಿ ಕನಕ ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಹಠ ಮಾಡ್ತಿದ್ದಾಳೆ ಅಂತ ಹೇಳಿದ್ರು. ನಾನು ಅವ್ರ ಊರಿಗೆ ಹೋದ್ವಿ. ಆದರೆ 2 ತಿಂಗಳ ಹಿಂದೆನೇ ಅವಳ ಮದುವೆ ಆ ಊರಿನ ಜಮೀನ್ದಾರನ ಜೊತೆ ಆಗೋಗ್ಬಿಟ್ಟಿತ್ತು. ನನಗೆ ಆ ಕನಕಳ ಮದುವೆ ವಿಷಯ ಗೊತ್ತಾದ ಮೇಲೆ ಮನಸ್ಸಿನಲ್ಲಿ ವೈರಾಗ್ಯ ಹುಟ್ಟುಬಿಡ್ತು. ಅಲ್ಲಿಂದ ಸೀದಾ ಇಲ್ಲಿಗೆ ಬರಬೇಕು ಅಂತ ಯೋಚನೆ ಮಾಡಿದೆ. ಆದರೆ ನಿಮ್ಮನ್ನೆಲ್ಲ ನೋಡೋದಕ್ಕೆ ನಾಚಿಕೆ ಆಗುತ್ತು. ಅದಕ್ಕೆ ಬರಲಿಲ್ಲ. ಮೆಸೊಪೊಟೇಮಿಯಾಕ್ಕೆ ಹೊರಟೋದೆ. ಗುಂಡು ಎಲ್ಲಿ ತಗಲಿತ್ತಪ್ಪ? ಎದೆಲಿ. ನಾನು ಅಲ್ಲೇ ಸಾಯ್ಬೋದಾಗಿತ್ತು. ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ನನಗಿತ್ತು. ಬದುಕುಳಿದೆ. ಹಾಗಾಗಿ ನನ್ನನ್ನು ಆಸ್ಪತ್ರೆಯಲ್ಲಿ ಇಟ್ಟಿದ್ರು. ಈಗ ಎದೆಲ್ಲಿ ಗುಂಡಿಲ್ವಲ್ಲ, ಎಲ್ಲ ಸುಖವಾಗುತ್ತೆ ಬಿಡು. ಅಮ್ಮ, ನಾನು ಅಪ್ಪನ ಮನಸ್ಸಿಗೆ ತುಂಬ ನೋವುಂಟು ಮಾಡಿಬಿಟ್ಟೆ. ಅವ್ರು ಸಿಟ್ಟಾಗಿದ್ರೇನಮ್ಮ? ಇಲ್ಲಪ್ಪ, ಅವರು ಹೊರಡೋ ದಿವಸ ಧೀರೇಂದ್ರ ಬಂದರೆ ಅವನ ಮೇಲೆ ನನಗೇನು ಸಿಟ್ಟಿಲ್ಲ, ನನ್ನ ಆಶೀರ್ವಾದ ತಿಳಿಸು ಅಂತ ಹೇಳಿದ್ರು. ನೀನು ಮತ್ತೆ ಬಂದು ಸುಧೇನ ಮದುವೆ ಮಾಡಿಕೊಳ್ಳಿ, ಅವಳಂತ ರತ್ನ ಇನ್ನಿಲ್ಲ ಅಂತ ಹೇಳ್ತಾ ಇದ್ರು. ನಿಜ ಅಮ್ಮ, ಆದರೆ ನನ್ನ ಸಮಯ ಮೀರ್ತಾ ಬಂತು. ಅದಿರಲಿ, ಸುಧೆಗೆ ಒಳ್ಳೆ ಗಂಡು ಸಿಕ್ಕಿರ್ಬೇಕಲ್ಲ. ಅವಳಿನ್ನೂ ಮದುವೆ ಆಗಿಲ್ಲ. ಇನ್ನೂ ಮದುವೆ ಆಗಿಲ್ವಾ? ಯಾಕೆ? ನಿನ್ನಲ್ದೆ ಬೇರೆ ಯಾರನ್ನೂ ಅವಳು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನನ್ನಂಥ ಪಾಪಿ ಈ ಜಗತ್ತಿನಲ್ಲೇ ಇಲ್ಲ. ಹಾಗನ್ಬಿಡಪ್ಪ, ಹೊಟ್ಟೆಯಲ್ಲಿ ಆಹಾರ ಏನೂ ಇಲ್ಲ, ಅದಕ್ಕೆ ನಿನ್ನ ನಿದ್ರೆ ಬರ್ತಾ ಇಲ್ಲ. ನಾನು ಹೋಗಿ ಬಿಸಿ ಬಿಸಿ ಹಾಲು ತಗೊಂಡು ಬರ್ತೇನೆ, ಸ್ವಲ್ಪ ಇರು. ಯಾರದು? ಸುಧಾನ?
ಅಮ್ಮ ಈ ಹಾಲು ಕುಡಿಬೇಕು ಅಂತ ಹೇಳಿದ್ರು. ತಗೊಳ್ಳಿ. ನೀನು ಇನ್ನು ಈ ಮನೇಲೇ ಇದೆಯಾ? ಮತ್ತೆಲ್ಲಿಗೆ ಹೋಗಲಿ? ಸುಧಾ, ನಾನು ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡೆ. ತುಂಬ ನೋವು ಮಾಡಿಬಿಟ್ಟೆ. ಅದೆಲ್ಲ ಮರೆತುಬಿಡು. ಆ ಮಾತಲ್ಲೇ ಯಾಕೀಗ? ಹಾಲು ಕುಡಿ. ಸಾಕು. ಸುಧಾ, ನನ್ನನ್ನು ಕ್ಷಮಿಸಿದೆಯಾ? ನಮ್ಮ ಮನಸ್ಸನ್ನು ನಾವೇ ಅರ್ಥ ಮಾಡ್ಕೊಂಡೆ. ನಿನಗೆ ತುಂಬ ನೋವು ಮಾಡ್ಕೊಂಡೆ. ತಾನು ಕಷ್ಟ ಅನುಭವಿಸ್ದೆ. ಅದನ್ನೆಲ್ಲ ನಾವು ಮರಿಬೇಕು. ಸುಧಾ, ನೀ ನನ್ನನ್ನು ಇನ್ನೂ ಪ್ರೀತಿಸ್ತೀಯ. ನೀನು ಪ್ರೀತಿಸೋದಾದ್ರೆ ನಾನು ಮತ್ತೆ ಬದುಕಬೇಕು ಅನ್ನೋ ಆಸೆ ಹುಡ್ತಾ ಇದೆ. ಆದರೆ ಅದಕ್ಕೆ ಸಮಯ ಇಲ್ಲ. ನಿನ್ ತಮ್ಮಯ್ಯ, ಅಂಥ ಮಾತೆಲ್ಲ ಆಡಬೇಡ. ನಾನು ನಿನ್ನ ಕಾಲಿಗೆ ಬೀಳ್ತೀನಿ. ಸುಧಾ, ನಮ್ಮ ಅದೃಷ್ಟದಲ್ಲೇ ಸುಖ ಶಾಂತಿ ಇಲ್ಲದೆ ಇರುವಾಗ ಅದನ್ನು ಬೇರೆ ಯಾರು ಕೊಡ್ತಾರೆ? ಇದು ನನಗೆ ಯಾಕೆ ಮೊದಲೇ ಗೊತ್ತಾಗಲಿಲ್ಲ? ಮನೆ ಮಾಣಿಕ್ಯನ ಕಸದ ಮೂಲೆಗೆ ಬಿಸಾಕಿ ಮರೀಚಿಕೆನ ಹಿಂಬಾಲಿಸ್ದೆ. ನೀವು ಮತ್ತೆ ಹಿಂತಿರುಗಿದ್ದೀರ. ಅದೇ ನಮಗೆ ಮಹಾಭಾಗ್ಯ. ಹಿಂದಿನ ಮಾತೆಲ್ಲ ಯಾಕೀಗ? ನಿನ್ನ ಕೈನ ನನ್ನ ಹಣೆ ಮೇಲಿಡು. ಎಷ್ಟು ತಂಪಾಗಿದೆ ನಿನ್ನ ಕೈಗೆ. ತಲೆ ನೋವ್ತಾ ಇದೆಯಾ? ನೋವೆಲ್ಲ ಎದೆಲಿ ಎದೆ ಹೊಡೆದು ಸಿಡಿತಾ ಇದೆ. ಸ್ವಲ್ಪ ಧೈರ್ಯ ತಗೊಂಡು ಶಾಂತವಾಗಿದ್ರೆ ಎದೆಲೂ ಸಮಾಧಾನ ಆಗುತ್ತೆ. ಸುಧಾ, ನೀನು ಇನ್ನೊಂದು ಕೈನ ನನ್ನ ಎದೆ ಮೇಲಿಡು. ಮುಖ ಎಷ್ಟು ಬಾಡುವುದು. ಸುಧಾ, ಹೇಳ್ತಾ ಇದೀಯಾ? ನನ್ನ ಕಣ್ಣೀರಿನ ಹನಿ ನನ್ನ ಕೆನ್ನೆ ಮೇಲೆ ಬಿತ್ತು. ನೀವು ಮಾತಾಡ್ತಾ ಇದ್ರೆ ಅಳದೇ ಇರೋದ್ರೆ ನಾನೇನು ಮಾತಾಡೋದು. ನೀನು ಇಲ್ಲಿಂದ ಎಲ್ಲೂ ಹೋಗ್ಬೇಡ. ಅಮ್ಮನ್ನು ಇಲ್ಲೇ ಕರಿ. ಅವಳು ನಮ್ಮ ಜೊತೆಲೇ ಇರಲಿ. ಅಮ್ಮ, ಅಮ್ಮ, ನೀನು ಇಲ್ಲೇ ಇರಮ್ಮ. ನೀನು ಇಲ್ಲೇ ಕೂತ್ಕೊಳ್ಳಮ್ಮ. ನನ್ನ ಹತ್ರನೇ ಕೂತ್ಕೋ. ಸುಧಾ, ನೀನು ಈ ಕಡೆ ಬಾ. ಗಾಢವಾದ ನಿದ್ರೆ ಬಂದಿರ್ಬೇಕಲ್ಲ. ಆದ್ರೆ ಗಂಟ್ಲಿಂದ ವಿಚಿತ್ರವಾದ ಶಬ್ದ ಬರ್ತಿದೆಯಲ್ಲಮ್ಮ. ಅದವನು ಉಸಿರಿನ ಶಬ್ದ ಅಮ್ಮ. ಅಮ್ಮ, ಡಾಕ್ಟರ್ ನಿಮ್ಮನ್ನ ಪಕ್ಕಕ್ಕೆ ಕರೆದೇನೋ ಹೇಳಿದ್ರಲ್ಲ, ಏನಮ್ಮ? ಇದೊಂದು ರಾತ್ರಿ ಕಳೆದ್ರೆ ಮನೆಯಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರು. ಗಂಟ್ಲಲ್ಲಿ ಭಯಂಕರವಾದ ಶಬ್ದ. ಡಾಕ್ಟರ್ ಕರ್ಸೋಣ. ಇಲ್ಲಿ ಕೆಳಗಡೆ ಮಲಗಿದ್ದಾರೆ. ನಾನು ಕರ್ಕೊಂಡ್ ಬರ್ತೀನಿ.
ಸ್ವಲ್ಪ ಹೊತ್ತಿಲ್ಲ. ವೀರೇಂದ್ರ, ವೀರೇಂದ್ರ, ಯಾಕೆ ಡಾಕ್ಟ್ರೆ ನನ್ನೆಲ್ಲ ಮಾತಾಡ್ತಾ ಇಲ್ಲ? ಪ್ರಜ್ಞೆ ತಪ್ಪಿದೆ. ಅಳಬೇಡಿ. ಮನುಷ್ಯರಿಂದ ಆಗಬಹುದಾದ ಸಹಾಯ ಎಲ್ಲ ಮುಗಿದು ಹೋಗಿದೆ. ಇನ್ನು ಉಳಿದಿರೋದು ಆ ಭಗವಂತನ ಕೃಪೆ ಒಂದೇ. ತಾಯಿ ನಮ್ಮಮ್ಮ, ನನ್ನ ಮಗನ ಕಾಪಾಡಮ್ಮ. ನಿಲ್ತಾ ಇರು.